ಕಾಡಿನ ಬಳಿ ಇರುವ ಒಂದು ಊರಲ್ಲಿ ಕಿಂಗಿಣಿ ಎಂಬುವ ಒಂದು ಹಸುವು ಇತ್ತು. ಕಿಂಗಿಣಿ ನೋಡಕ್ಕೆ ತುಂಬಾ ಸುಂದರವಾಗಿತ್ತು ಮತ್ತು ತುಂಬಾ ದೊಡ್ಡ ಸೋಂಬೇರಿ. ಅರೆ, ಬೆಳಗಾಗ್ಬಿಡ್ತು, ನಾನೀಗ ಎದ್ದೊಳ್ಬೇಕು. ನಂಗ್ ತುಂಬಾ ಹಸಿವಾಗ್ತಾ ಇದೆ. ನಾನು ನದಿಯ ಬಳಿ ಹೋಗಿ ಅಲ್ಲಿರುವ ಹುಲ್ಲನ್ನು ತಿಂತೀನಿ. ಅಲ್ಲಿರುವ ಹುಲ್ಲು ತುಂಬಾನೇ ರುಚಿಯಾಗಿರುತ್ತೆ. ಹಾ, ಅದ್ರ ಬಗ್ಗೆ ಯೋಚನೆ ಮಾಡಿದ್ರೇನೆ ಈಗ್ಲೇ ತಿನ್ಬೇಕನ್ನಿಸ್ತಿದೆ. ಕಿಂಗಿಣಿ, ನಿಲ್ಲು, ಒಬ್ಳೇ ಹೋಗ್ಬೇಡ, ನಾನು ಬರ್ತೀನಿ. ಆನೆಗಳ ಗುಂಪು ನದಿಯ ಬಳಿ ಬಂದಿರುತ್ತೆ. ಒಬ್ಳೆ ಹೋಗೋದು ತುಂಬಾ ಅಪಾಯಕಾರಿ. ಏನಾಗಲ್ಲ ಅಮ್ಮ, ನಾನು ಭದ್ರವಾಗಿರ್ತೀನಿ. ಏನ್ ಮಾಡ್ಲಿ, ಏನ್ ಹೇಳಿದ್ರು ಕೇಳೋದಿಲ್ಲ. ನನಗೆ ಆ ಕುಂಜನಿಲ್ಲೆಲ್ಲೂ ಕಾಣಿಸ್ತಾ ಇಲ್ಲ. ಬೆಳಗಾಯ್ತಲ್ವಾ, ಅವನೇನ್ ಇನ್ನೂ ಎದ್ದಿಲ್ವಾ? ನನ್ಗವನ್ ಎಲ್ಲೂ ಇಲ್ಲೂ ಕಾಣಿಸ್ತಿಲ್ಲ. ನಾನು ಅವನ್ ಮನೆಗೆ ಹೋಗಿ ಅವನ್ನ ಕರ್ಕೊಂಡ್ ಬರ್ತೀನಿ. ಕಿಂಗಿಣಿ ಕರು ಮತ್ತೆ ಕುಂಜನ್ ಎಂಬುವ ಒಂದು ಇರುವೆ ಅದರ ತುಂಬಾ ಒಳ್ಳೆ ಸ್ನೇಹಿತೆ ಆಗಿದ್ಲು. ಕುಂಜ, ಕುಂಜ, ಬೇಗ ಆಚೆ ಬಾ, ನಾವ್ ಹೋಗ್ಬೇಕಲ್ವಾ? ನೋಡ್ತಿದ್ರೆ ಬೆಳಗಾದಂಗ ಅನಿಸ್ತದೆ. ಅರೆ, ಏನು ಕಿಂಗಿಣಿ, ಬೆಳಗ್ಗೆ ಎಳ್ಳೊರಟೆ? ಬೇಗ ಬಾ, ನಂಗ್ ತುಂಬಾ ಹಶ್ವಾಗ್ತಿದೆ. ನದಿ ಹತ್ರ ಹೋಗಿ ಅಲ್ಲಿರುವ ಹುಲ್ಲು ತಿನ್ಬೇಕಂತ ಆಸೆ. ಹಾಗಾದ್ರೆ ನೀನ್ ಬೇಗ ಹೋಗಿ ಹುಲ್ಲು ತಿನ್ಬಿಟ್ಟು ಬೇಗ ಬಾ. ನೆನ್ನೆನೆ ನನ್ ಬೇಕಾದ ಆಹಾರ ಅಲ್ಲ ಮನೇಲಿ ತುಂಬಿಸಿಟ್ಟಿದ್ದೇನೆ. ಹಂಗ್ ಹೇಳ್ಬೇಡ ಕುಂಜ, ನನ್ ಜೊತೆ ಬರಲ್ಲ ಅಂತ ಹೇಳೋದು ಸರಿ ಇಲ್ಲ. ಆನೆಗಳ ಗುಂಪು ಆಲ್ರೆಡಿ ನದಿ ಹತ್ರ ಬಂದಿರುತ್ತೆ. ಮಾನ್ಯ ನಾನೇ ತುಂಬಾನೇ ಕೆಟ್ಟವನು. ನನ್ನ ನೋಡ್ದಾಗಲ್ಲ ನನ್ನನ್ನ ಇಟ್ಕೊಳಕ್ ಬರ್ತಾನೆ. ಅವನು ನನ್ನನ್ನ ಹುಲ್ಲು ತಿನ್ನೋದಕ್ಕೆ ಬಿಡೋದೇ ಇಲ್ಲ. ಅವನು ಹುಲ್ಲು ತಿನ್ನಲ್ಲ, ನನ್ನನ್ನ ಕೂಡ ತಿನ್ನಕ್ ಬಿಡೋದಿಲ್ಲ. ಹಾ, ಹಂಗ ಸರಿ. ಅದಕ್ ನಾನ್ ಬಂದು ಏನ್ ಮಾಡ್ಲಿ? ನೀನು ನನ್ ಜೊತೆ ಇದ್ರೆ ಮಾತ್ರ ಸಾಕು. ನಾನು ಹುಲ್ಲನ್ನು ತಿನ್ನುವ ಸಮಯದಲ್ಲಿ ನೀನು ನದಿಯ ಕಡೆ ಗಮನ ಕೊಡು. ಅವ್ರು ಆಚೆ ಬರ್ತಿದಾರೆ ಅಂತ ಗೊತ್ತಾಗುವಾಗ ನಾವಿಬ್ರು ಅಲ್ಲಿಂದ ಓಡೋಗ್ಬಿಡೋಣ. ಓ, ಅದೇನಾ ವಿಷಯ? ಹಾಗಾದ್ರೆ ನಾನ್ ಬರ್ತೀನಿ. ಕುಂಜನ್ ಮತ್ತೆ ಕಿಂಗಿಣಿ ಇಬ್ರು ನದಿಯ ಬಳಿ ಹೋಗ್ತಾರೆ. ಅರೆ ಕಿಂಗಿಣಿ, ನಾವು ಆ ಮಾನ್ಯನ ಆನೆನ ಅಷ್ಟು ಸುಲಭವಾಗಿ ಹೋಗಕ್ ಬಿಡ್ಬಾರ್ದು. ಅವನೇನು ಆ ಹುಲ್ಲನ್ನ ತಿನ್ನಲ್ಲ, ಮತ್ತೆ ನಿನ್ನನ್ನು ತಿನ್ನಕ್ ಬಿಡಲ್ಲ. ಇದು ತುಂಬಾ ಕೆಟ್ಟ ವಿಷಯ ಅಲ್ವಾ? ಹಾ, ನೀನೇನೋ ಸರಿಯಾಗಿ ಹೇಳ್ತಿದ್ಯಾ. ಆದ್ರೆ ನಾವು ಆನೆಗಳ ಜೊತೆ ಏನಾದ್ರೂ ಮಸ್ತಿ ಮಾಡಿದ್ರೆ ಅವ್ರು ನಮ್ಮನ್ನ ಸುಮ್ನೆ ಬಿಡಲ್ಲ. ಆನೆಗಳು ತುಂಬಾನೇ ಶಕ್ತಿಶಾಲಿಯಾಗಿರ್ತವೆ. ನಮ್ ಕೈಲವ್ರನ್ನ ಸೋಲ್ಸಕ್ಕೆ ಆಗೋದಿಲ್ಲ. ಆದ್ರಿಂದಾನೇ ಮಾನ್ಯನ ಆನೆಗೆ ತುಂಬಾನೇ ಅಹಂಕಾರ. ಅವನ ಅಹಂಕಾರವನ್ನು ಇವತ್ತು ನಾನು ಭಸ್ಮ ಮಾಡ್ತೀನಿ. ನೀನು ತುಂಬಾ ಚಿಕ್ಕದಾಗಿದೀಯ, ಅದರ ಜೊತೆ ನಿನ್ ಕೈಲಿ ಜಗಳ ಮಾಡಕ್ಕಾಗಲ್ಲ. ಆ ಆನೆ ನಿನ್ ಮೇಲೆ ಕಾಲಿಟ್ರೆ ಸಾಕು, ದಡಾಮ್. ಮತ್ತೆ ಬೇರೆ ವಿಷಯ ನಿಂಗ್ ಗೊತ್ತೇ ಇರುತ್ತೆ. ಹಾ, ನಾನು ಚಿಕ್ಕದಾಗೇ ಇದ್ದೀನಿ, ಅದೇನೋ ನಿಜ. ಆದ್ರಿಂದ ನನ್ ಕೈಲಿ ಕೂಡ ತುಂಬಾ ವಿಷಯಗಳು ಮಾಡಕ್ಕಾಗತ್ತೆ. ಸರಿ, ಬಾ ನೋಡೋಣ ಈ ಚಿಕ್ಕ ಕುಂಜನ್ ಆನೆಗಳನ್ನ ಏನ್ ಮಾಡತ್ತಂತ. ನೀನು ಬರೀ ನೋಡ್ತಿರು, ನನ್ ಕೈಲಿ ಏನ್ ಮಾಡಕ್ಕಾಗತ್ತೆ ಅಂತ ನಾನ್ ನಿನಗೆ ತೋರಿಸ್ತೀನಿ. ಹೋಗು, ನೀನ್ ಹೇಳೋದ್ ಕೇಳ್ತಿದ್ರೇನೆ ನನಗೆ ತುಂಬಾ ಭಯ ಆಗ್ತಾ ಇದೆ. ಅರೆ, ಭಯ ಪಡ್ಬೇಡ.
ಅಲ್ಲಿ ಕಿಂಗಿನಿ ಹುಲ್ ತಿಂತಾ ಇದೀಯಾ? ಅದಕ್ಕೆ ಇವತ್ತು ಎಲ್ಲಿಂದ ಆ ಧೈರ್ಯ ಬಂತು? ಅದು ನನ್ನ ಇಲ್ಲಿ ನೋಡೇ ಇಲ್ವಾ? ಪರವಾಗಿಲ್ಲ, ನಾನು ಹೋಗಿ ಮಾತಾಡ್ತೀನಿ. ಅರೇ ನೋಡು, ನಮ್ಮನ್ನ ನೋಡ್ಬಿಟ್ಟ. ಈಗ ನಾವೇನ್ ಮಾಡೋದು? ನೀನು ಏನು ಯೋಚನೆ ಮಾಡದೆ ಹೊಟ್ಟೆ ತುಂಬಾ ಹುಲ್ಲನ್ನು ತಿನ್ನು. ನಾನು ಅಷ್ಟು ಜೋರಾಗಿ ಕೂಗ್ದೆ, ಆದರೂ ಕೂಡ ನನ್ನ ಮಾತಿಗೆ ಬೆಲೆನೇ ಇಲ್ವಾ? ನಾನು ಹೋಗಿ ಅವ್ರನ್ನ ಹಿಡಿಲೇಬೇಕೀಗ. ಮನ್ಯನ್ ಜೊತೆ ನಾನ್ ಮಾತಾಡ್ತೀನಿ. ಮನ್ಯ, ಅಲ್ಲೇ ಇರು. ಕಿಂಗಿನಿ ಯಾವಾಗ್ಲೂ ನಿನ್ನ ಹಿಂಸೆ ಮಾಡೇ ಇಲ್ಲ. ಹಂಗಿದ್ದಾಗ ಕಾರಣನೇ ಇಲ್ದೆ ನೀನ್ ಯಾಕೆ ಯಾವಾಗ್ಲೂ ಅದಕ್ಕೆ ಹಿಂಸೆ ಕೊಡ್ತೀಯಾ? ಇದೆಲ್ಲ ಹೇಳೋದಕ್ಕೆ ನೀನ್ ಯಾರು? ನಾನು ನಿನ್ ಮೇಲೆ ಕಾಲಿಟ್ರೆ ಹಾಗೆ ಚಟ್ನಿ ಆಗ್ಬಿಡ್ತೀಯ. ನಿಂಗೆ ಜೀವದ ಮೇಲೆ ಆಸೆ ಅಂತ ಇದ್ರೆ ನಮ್ಮಿಬ್ರ ಮಧ್ಯ ನೀನು ಬರ್ಲೇಬಾರ್ದು. ಪುಂಜ, ತುಂಬ ನೋವಾಗ್ತಾ ಇದೆ. ದಯವಿಟ್ಟು ನನ್ನ ಸೊಂಡ್ಲಿಂದ ಹೊರಗಡೆ ಬಂದ್ಬಿಡು. ನಾನಿಲ್ಲಿಂದ ಅಷ್ಟು ಸುಲಭವಾಗಿ ಆಚೆ ಬರೋದಿಲ್ಲ. ನೀನು ಕಿಂಗನಿಗೆ ಇನ್ಮೇಲೆ ಏನು ತೊಂದರೆ ಕೊಡೋದಿಲ್ಲ ಅಂತ ನನಗೆ ಪ್ರಮಾಣ ಮಾಡಿದ್ರೆ ಮಾತ್ರ ನಾನು ಆಚೆ ಬರ್ತೀನಿ. ಕುಂಜ, ಇಲ್ಲ ಕುಂಜ, ಇನ್ ಮುಂದೆ ಕಿಂಗಿನಿಗೆ ನಾನು ತೊಂದರೆನೇ ಕೊಡೋದಿಲ್ಲ. ದಯವಿಟ್ಟು ಹೊರಗಡೆ ಬಂದ್ಬಿಡು. ಮನಿಯಾ, ನೀನು ಶಕ್ತಿಶಾಲಿ. ಆದ್ರೆ ಬೇರೆಯವ್ರನ್ನ ಭಯ ಪಡಿಸೋದಕ್ಕೆ ಆ ಶಕ್ತಿಗಳನ್ನ ನೀನು ಉಪಯೋಗ ಮಾಡಬಾರ್ದು. ನಿನ್ನ ಶಕ್ತಿಗಳನ್ನು ಬೇರೆಯವರಿಗೆ ಸಹಾಯ ಮಾಡೋದಕ್ಕೆ ನೀನು ಉಪಯೋಗಿಸ್ಕೋಬೇಕು. ಅವತ್ತಿಂದ ಮನಿಯನಾನೆ ಯಾವೊಂದು ಜಂತುಗೂ ತೊಂದರೆಯನ್ನು ಕೊಟ್ಟಿಲ್ಲ. ಅದು ಮಾತ್ರ ಅಲ್ಲ, ಕುಂಜನ್, ಕಿಂಗಿನಿ ಮತ್ತೆ ಮನಿಯನ್ ತುಂಬಾನೇ ಒಳ್ಳೆ ಸ್ನೇಹಿತರಾಗ್ಬಿಟ್ರು. ಅರೆ, ಇದು ಆಚೆ ಬರ್ತಿಲ್ವಲ್ಲ. ಇದನ್ ಬಿಟ್ಟು ಹೋಗಕ್ಕೂ ನಂಗ್ ಮನ್ಸಿಲ್ಲ. ನೀನೇನ್ ಮಾಡ್ತಿದ್ಯಾ? ಏನು ಗಟರ್ ಒಳಗಡೆ ತುಮುಕ್ತಿದ್ಯಾ? ಇಲ್ ನೋಡು, ಮೂಳೆ ಮುರಿದು ಹೋಗಿರೋ ನನ್ನನ್ನ ಈ ತರ ಕಿಂಡಲ್ ಮಾಡೋದು ಒಳ್ಳೇದಲ್ಲ. ಮೂಳೆ ಮುರಿದೋಗಿದ್ಯಾ? ಯಾರ್ದು? ನನ್ ಮೂಳೆನೆ. ಮೂಳೆ ಮುರಿದ್ಮೇಲೂ ಕೂಡ ನಿನಗೆ ಏನೂ ಆಗಿಲ್ಲ. ಅರೆ, ಏನ್ ಹೇಳ್ತಿದ್ಯಾ ನೀನು? ಅಯ್ಯೋ, ನನ್ ಶರೀರದಲ್ಲಿರೋ ಬೋನ್ ಅಲ್ಲ. ಇಷ್ಟೊತ್ತು ನಾನು ಅಗಿತಿದ್ನಲ್ಲ, ಆ ಮೂಳೆ ಇಲ್ ಸಿಗಾಕೊಂಡಿದೆ ನೋಡು. ನೋಡು, ತುಂಬಾ ಹೊತ್ತಿಂದ ಇದನ್ ತೆಗಿಯಕ್ಕೆ ತುಂಬಾ ಟ್ರೈ ಮಾಡ್ತಿದ್ದೀನಿ. ಇಷ್ಟೊತ್ತು ನೀನ್ ಪ್ರಯತ್ನ ಪಟ್ಟ ಮೇಲೂ ಸಹ ನಿನ್ ಕೈಲದನ್ನ ಆಚೆ ತೆಗಕ್ಕಾಗಿಲ್ಲ. ಈಗೇನಪ್ಪಾ ಅಂದ್ರೆ ನಿನ್ ಕೈಲಾಗತ್ತಾ ಅಂತ ಕೇಳ್ತಿದ್ಯಾ? ಏನ್ ಮಾತಾಡ್ತಿದ್ಯಾ ನೀನು? ಹೌದಾ? ಮತ್ತೀಗ ಏನ್ ಮಾಡೋದು? ನೀನ್ ಬೇಕಂದ್ರೆ ಒಂದ್ ಕೆಲ್ಸ ಮಾಡ್ಬೋದು. ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಹೇಳು, ಏನ್ ಮಾಡ್ಲಿ? ಈ ಮೂಳೆಯ ಬಗ್ಗೆ ಮರ್ತೋಗು. ಹೋ, ಅದು ಬೋನ್ ಅಲ್ವಾ? ನನ್ಗೆ ಮರೆಯಕ್ಕೆ ಆಗ್ತಿಲ್ಲ. ಮುಗ್ದೋಗಿರೋ ವಿಷಯಗಳ ಬಗ್ಗೆ ಯೋಚನೆ ಮಾಡೋದು ಒಳ್ಳೇದಲ್ಲ ಬಿಡು ಸ್ನೇಹಿತಿ. ಏನಾಯ್ತು? ನಿಮ್ಮಿಬ್ರ ಮಧ್ಯೆ ತುಂಬಾ ದೊಡ್ಡ ಜಗಳ ಆಗಿರೋ ತರ ಕಾಣ್ತಿದೆ. ನನ್ನ ಹಂತ ಬುದ್ಧಿವಂತೆ ಖಂಡಿತ ನಿಮ್ಮಿಬ್ರಿಗೂ ಸಹಾಯ ಮಾಡ್ಬೋದು. ಅದು ಏನಾಯ್ತಂದ್ರೆ, ಇವಳು ತಂದಿರುವ ಆ ಮೂಳೆ ಅದು ಈ ಗಟ್ಟರೊಳಗಡೆ ಸಿಕ್ಕಾಕೊಂಡಿದೆ. ಅದನ್ನ ತೆಗಿಯಕ್ಕಾಗ್ತಿಲ್ಲ. ಅದಕ್ಕೆ
ಓ ಇದೇ ವಿಷಯನಾ? ಅದ್ರಲ್ಲೇನಿದೆ, ಈ ತರ ವಿಷಯಗಳು ಅವಾಗವಾಗ ನಡೀತಾನೆ ಇರುತ್ತೆ. ನಾನ್ ಕೂಡ ತುಂಬಾ ದಿನಗಳ ಹಿಂದೆ ಒಂದು ಹಿಲಿನ ಹಿಡ್ಕೊಂಡಿದ್ದೆ, ಅದು ಕೂಡ ಈ ತರ ಗಟರಲ್ಲಿ ಬಿದ್ದೋಯ್ತು. ನಾವು ಕಷ್ಟಪಟ್ಟು ದುಡ್ದಿರೋ ವಿಷಯ ಈ ತರ ಸಿಗದೆ ಹೋದ್ರೆ ಆ ದುಃಖನ ಸಹಿಸ್ಕೊಳ್ಳೋದು ತುಂಬಾನೇ ಕಷ್ಟ ಆಗತ್ತೆ. ದೋಸ್ತ್, ನನ್ ದುಃಖ ನಿಂಗೆ ಅರ್ಥ ಆಗ್ತಿದೆ ಅಲ್ವಾ? ಈ ಮೂಳೆನ ತೆಗಿಯಕ್ಕೆ ನೀನ್ ನನ್ಗೆ ಹೆಲ್ಪ್ ಮಾಡ್ತೀಯಾ? ನಾನ್ ಟ್ರೈ ಮಾಡ್ತೀನಿ. ಓಹೋ, ಇದಾಚೆ ಬರ್ತಿಲ್ಲ. ನನಗೆ ಮೊದಲೇ ಗೊತ್ತಿತ್ತು ಅದು ಖಂಡಿತ ಆಚೆ ತೆಗಿಯಕ್ಕಾಗೋದಿಲ್ಲ ಅಂತ, ಆದ್ರಿಂದಾನೇ ನಾನು ಪ್ರಯತ್ನ ಕೂಡ ಪಟ್ಟಿಲ್ಲ. ಅಯ್ಯೋ ಛೆ, ನನ್ ಕೈಯಲ್ಲೂ ಈ ಮೂಳೆನ ಆಚೆ ತರಕ್ಕಾಗ್ಲಿಲ್ಲ. ಇನ್ಮೇಲೆ ಇದನ್ ತೆಗಿಯಕ್ ಹೋಗಿ ಟೈಮ್ ವೇಸ್ಟ್ ಮಾಡೋದನ್ನ ಬಿಟ್ಬಿಡು. ಆದ್ರೆ ಇದನ್ನ ಹೀಗೆ ಬಿಟ್ಟು ಹೋಗಕ್ಕೆ ನನಗೆ ಇಷ್ಟ ಆಗ್ತಿಲ್ಲ. ನಿನ್ನ ಹತ್ರ ಮಾತಾಡಿದ್ದು ಏನೋ ಪ್ರಯೋಜನನೇ ಇಲ್ಲ. ನೀನು ಹುಷಾರೇ ಇಲ್ಲ, ಅದೇ ಸಮಸ್ಯೆ. ಅರೆ ಪಪ್ಪಿ, ಏನಾಯ್ತು ನಿಂಗೆ? ಅದು ನನ್ ಮೂಳೆ ಇಲ್ಲಿ ಸಿಗಾಕೊಂಡಿದೆ. ಯೋಚನೆ ಮಾಡ್ಬೇಡ, ನಾನ್ ಸಹಾಯ ಮಾಡ್ತೀನಿ. ನೀನ್ ಸಹಾಯ ಮಾಡ್ತೀಯಾ? ಇದನ್ನ ನೀಡೋದಕ್ಕೆ ನೀನು ಎಷ್ಟು ದೊಡ್ಡ ಮೂರ್ಖ. ನಾವು ನಿಮಗಿಂತ ಶಕ್ತಿಶಾಲಿ ಆಗಿರ್ತೀವಿ, ನಮ್ ಕೈಲೇ ಮಾಡಕ್ಕಾಗಿಲ್ಲ. ನೀವು ಚಿಕ್ಕ ಚಿಕ್ಕ ಇರುವೆ, ನೀವ್ ಮಾಡ್ತೀರಾ? ಹಾ, ಆದ್ರೂ ಕೂಡ ಒಂದ್ಸಲ ಪ್ರಯತ್ನ ಪಡ್ತೀವಿ ನಾವು. ಆಹಾ, ಮಾಡಿ ಮಾಡಿ. ನಾನಂತೂ ಇನ್ನೊಂದು ಬುದ್ಧಿ ಇಲ್ದೇ ಇರೋ ಮುಟ್ಟಾಳ್ರನ್ನ ನೋಡ್ತೀನಿ ಅಂತ ಅನಿಸ್ತಿದೆ. ಸ್ನೇಹಿತರೆ, ನಿಮ್ಮ ಬಲವನ್ನೆಲ್ಲ ಉಪಯೋಗಿಸಿ ಅದನ್ನ ಹಿಡ್ಕೊಳ್ಳಿ. ನಾವು ನಮ್ಮ ಪೂರ್ತಿ ಶಕ್ತಿಯನ್ನು ಉಪಯೋಗಿಸಿ ಅದನ್ನ ಹಿಡ್ಕೋತೀವಿ. ಸ್ನೇಹಿತರೆ, ಇದನ್ನ ತೆಗ್ದಿದ್ದಕ್ಕೆ ನನ್ನ ಧನ್ಯವಾದಗಳು. ನನ್ ಕೈಯಲ್ಲಿ ನಂಬಕ್ಕೆ ಆಗ್ತಾ ಇಲ್ಲ. ಇರುವೆಗಳು ಮ್ಯಾಜಿಕ್ ಮಾಡ್ಬಿಡ್ತು. ಸ್ನೇಹಿತರೆ, ನೀವು ಕೂಡ ನಮ್ ತರಾನೇ ಎಲ್ಲರೂ ಒಟ್ಟುಗೂಡಿ ಪ್ರಯತ್ನ ಪಟ್ಟಿದ್ರೆ ಖಂಡಿತ ನೀವು ಕೂಡ ಮೂಳೆಯನ್ನು ಆಚೆ ತೆಗಿಬೋದಾಗಿತ್ತು. ಆದ್ರೆ ನೀವು ಒಬ್ಬೊಬ್ರೇ ಪ್ರಯತ್ನ ಪಟ್ಟಿದ್ದೀರಾ, ಅದಕ್ಕೆ ನಿಮ್ ಕೈಲಾಗಿಲ್ಲ. ನೀವ್ ಹೇಳಿದ್ದು ನಿಜಾನೇ. ನಾವು ಒಟ್ಟಿಗೆ ಸೇರಿ ಕೆಲ್ಸ ಮಾಡಿದ್ರೆ ಖಂಡಿತ ಫಲ ಸಿಗತ್ತೆ. ಒಂದಿನ ನದಿಯ ಪಕ್ಕದಲ್ಲೇ ಇದ್ದಂತ ಒಂದು ಮಾವಿನ ಮರದಲ್ಲಿ ಹಸಿರು ಗಿಳಿ ಮತ್ತೆ ಒಂದು ಅಳಿಲು ಸ್ನೇಹಿತರು ಅವು ಮಾತಾಡ್ತಾ ಕೂತಿದ್ವು. ಹಸಿರು ಗಿಣಿಯೇ, ನೀನ್ ನನಗೆ ಬಾಳೆನ್ ತೋಟ ತೋರಿಸ್ಲಿಲ್ಲ. ನೀನ್ ಬಾಳೆನ್ ತಿನ್ನಕ್ ಹೋಗ್ಲಿಲ್ವಾ? ಅಲ್ಲಿಗೆ ನಾನು ಇವಾಗ ಹೋಗ್ತಿದ್ದೀನಿ ಗೆಳೆಯ. ಅಲ್ಲಿರೋ ಬಾಳೆಹಣ್ಣು ತೋಟದಲ್ಲಿ ಅಲ್ಲಿ ಬಾಳೆಹಣ್ಣಿನ ಗೊನೆಗಳಿದಾವೆ. ಅದನ್ನ ನಿನ್ ಹತ್ರ ಹೇಳ್ ಹೋಗ್ಬೇಕಂತ ಬಂದೆ. ಹೌದಾ? ಹಾಗಾದ್ರೆ ಇವತ್ತು ನಾನು ನಿನ್ ಜೊತೆ ಆ ಜಾಗ ನೋಡಕ್ ಬರ್ತೀನಿ. ಆ ಸಮಯದಲ್ಲೇ ಅವರಿಬ್ರು ಅಲ್ಲಿದ್ದಂಥದನ್ನ ನೋಡಿದ್ರು. ಒಂದು ನದಿಯಲ್ಲಿ ಅದೇ ಸಮಯಕ್ಕೆ ಇರುವೆ ಒದ್ದಾಡ್ಕೊಂಡ್ ಬರ್ತಿತ್ತು. ನೀರಲ್ಲಿ ಮುಳುಗ್ ಹೋಗ್ತಿದ್ದಂತ ಇರುವೆ ಒದ್ದಾಡ್ಕೊಂಡೇ ಬರ್ತಾ ಇತ್ತು. ಅದನ್ನ ನೋಡಿದಂತ ಹಸಿರು ಗಿಳಿ ಅಲ್ಲಿಂದ ಹಾರ್ಕೊಂಡು ಬಂದು ಆ ಇರುವೆ ಹತ್ರಕ್ಕೆ ಬಂತು. ಜೀವ ಕಾಪಾಡ್ಕೊಳಕ್ ಹೋರಾಡ್ತಿದ್ದ ಇರುವೆನ್ ಕಂಡು ಆ ಗಿಣಿ ತುಂಬಾ ಆತಂಕ ಪಡ್ತು. ಒಂದು ನಿಮಿಷನೂ ಯೋಚನೆ ಮಾಡಿದಂತ ಆ ಗಿಳಿ ಮತ್ತೆ ವಾಪಸ್ ಮರದತ್ರ ಹೋಗಿ ಒಂದು ಎಲೆನ ತಗೊಂಡು ಕಿತ್ಕೊಂಡ್ಬಂದು ಆ ಇರುವೆ ಪಕ್ಕ ಹಾಕ್ತು. ಆ ಇರುವೆ ಆ ಎಲೆ ಮೇಲೆ ಹತ್ಕೊಂಡು ಒಂದ್ ರೀತಿಯಿಂದ ಜೀವ ಕಾಪಾಡ್ಕೋತು. ತುಂಬಾ ಸುಸ್ತಾಗಿದ್ದ ಆ ಇರುವೆನ ಎಲೆ ಸಮೇತ ಎತ್ಕೊಂಡು ಹಾರ್ಕೊಂಡು ಹೋಗಿ ಅದರ ಜಾಗಕ್ಕೆ ಅದನ್ನ ಬಿಡ್ತು. ಗಿಳಿಯೇ, ನೀನು ಸರಿಯಾದ ಸಮಯಕ್ಕೆ ಬಂದು ನನ್ನನ್ನು ಕಾಪಾಡ್ದೆ. ನೀನ್ ಬರ್ದೇ ಇದ್ದಿದ್ರೆ ನಾನು ನದಿಲ್ ಮುಳುಗಿ ಸತ್ತೋಗಿರ್ತಿದ್ದೆ. ಆ ಪರಿಸ್ಥಿತಿಯಲ್ಲಿ ನಿನ್ನನ್ನ ಕಾಪಾಡೋದು ಅದು ನನ್ನ ಅದೃಷ್ಟ ಅಂತ ಹೇಳ್ತೀನಿ. ಏನು, ನಿನ್ನ ಅದೃಷ್ಟನಾ? ಹೌದು, ಅದರಿಂದ ನಾನು ನಿನ್ನನ್ನ ಕಾಪಾಡೋದಕ್ಕೆ ಸಾಧ್ಯ ಆಯ್ತು. ಒಂದು ಜೀವನ ಉಳಿಸ್ದೆ ಅಲ್ವಾ, ಅದೇ ಅದೃಷ್ಟ ಅಂತ ಹೇಳಿದೆ.
ಹೋಗಿ ಆ ನದಿಲ್ ಬಿದ್ದೆ? ಅಲ್ಲಿ ಗೂಡಿದ್ದಂತಹ ಮರದಲ್ಲಿ ಜೇನಿನ ಹೀರಣ್ಣ ಅಂತ ಹೋಗಿ ಹತ್ತದೆ. ಆ ಸಮಯದಲ್ಲಿ ನನ್ನ ಕಾಲ್ ಜಾರ್ತು, ಹಾಗೆ ನದಿಲ್ ಬಿದ್ದೋಗ್ಬಿಟ್ಟೆ ನಾನು. ಜ್ಞಾನ ಇಲ್ದರೆ ಮರ ಹತ್ತಿ ನಡೆದ್ರೆ ಹೀಗೇನೆ ಆಗೋದು. ಏನೇ ಆದ್ರೂ ಆ ಗಿಳಿ ನಿನ್ನ ಈ ಸಮಯದಲ್ಲಿ ನೋಡ್ಲಿಲ್ಲ ಅಂದ್ರೆ ನದಿಲ್ ಬಿದ್ದಿದ್ ನೀನು ಕಡಲು ತೀರಕ್ಕೆ ಹೋಗಿ ಸೇರ್ಬಿಡ್ತಿದ್ದೆ. ಗಿಳಿಯೇ, ಈ ಸಹಾಯನ ನಾನು ಜೀವನ ಪೂರ್ತಿ ಮರೆಯೋದಿಲ್ಲ. ಇದಕ್ ಬದಲಾಗಿ ಯಾವತ್ತಾದ್ರೂ ಒಂದಿನ ಖಂಡಿತ ನಿನಗೆ ಸಹಾಯ ಮಾಡ್ತೀನಿ. ಸಹಾಯ ಮಾಡ್ತೀಯಾ? ನೀನೊಂದು ಚಿಕ್ಕ ಇರುವೆ. ಮಳೆಗಾಲ ಚಳಿಗಾಲ ಬಂದ್ರೆ ಆ ಗಾಳಿಲಿ ತೂರ್ಕೊಂಡೋಗ್ತೀಯಾ. ಹಸಿರು ಗಿಳಿಗೆ ನೀನ್ ಸಹಾಯ ಮಾಡ್ತೀಯಾ? ಸುಮ್ನೆ ಕಾಮಿಡಿ ಮಾಡಿದರೆ ಹೋಗು. ಇಲ್ಲೋಡು ಅಲಿಲು, ಈ ರೀತಿ ಸಲೀಸಾಗಿ ಯಾರ ಹತ್ರನೂ ಮಾತಾಡಬಾರ್ದು. ಇಲ್ಲೋಡು ಇರುವೆ, ಇವತ್ತಿನಿಂದ ನಾವೆಲ್ಲರೂ ಸ್ನೇಹಿತರಾಗಿ ಇರೋಣ. ಆ ರೀತಿ ಹೇಳ್ಬಿಟ್ಟು ಆ ಗಿಳಿ ಅಲ್ಲಿಂದ ಹಾರ್ ಹೋಯ್ತು. ಅಳಿಲು ಕೂಡ ಪಕ್ಕದಲ್ಲೇ ಇದ್ದ ಮರಕ್ಕೆ ಓಡ್ ಹೋಯ್ತು. ಒಂದು ದಿನ ಆ ಜಾಗಕ್ಕೆ ಒಬ್ಬ ಬೇಟೆಗಾರ ಬಂದ. ಬೇಡನ ಕೆಲಸ ಏನು, ಬೇಟೆ ಆಡೋದಲ್ವಾ? ಬೇಟೆ ಆಡೋದಕ್ಕೆ ಏನಾದ್ರೂ ಸಿಗುತ್ತಾ ಅಂತ ಹುಡ್ಕೊಂಡ್ ಬಂದ ಅವನಿಗೆ ಮರದ ಮೇಲೆ ಕೂತಿದ್ದ ಹಸಿರು ಗಿಳಿ ಕಣ್ಣಿಗೆ ಬಿತ್ತು. ಕೂಡ್ಲೆ ಏನ್ ಮಾಡ್ದ ಗೊತ್ತಾ? ಬಿಲ್ಲು ಬಾಣ ಹಿಡಿದು ತಯಾರಾಗಿ ನಿಂತ್ಕೊಂಡ್ಬಿಟ್ಟ. ಅದೇ ಸಮಯಕ್ಕೆ ಊಟ ತಗೊಂಡ್ ಹೋಗ್ತಿದ್ದ ಇರುವೆ ಅವನನ್ನ ನೋಡ್ತು. ಬೇಟೆಗಾರ ಏನ್ ಮಾಡ್ತಾನೆ ಅನ್ನೋದು ಇರುವೆಗೆ ಅರ್ಥ ಆಗೋಯ್ತು. ಆ ಬೇಟೆಗಾರ ಪಾಪ ಆ ಗಿಳಿ ಮೇಲೆ ಗುರಿ ಇಟ್ಟಿರೋ ಹಾಗಿದೆ. ಹೇಗಾದ್ರೂ ಆ ಗಿಳಿನ ಕಾಪಾಡೋದಕ್ಕೆ ನಾನು ದಾರಿ ಹುಡುಕ್ಬೇಕು. ಇರುವೆ ಅಲ್ಲಿಂದ ಬೇಗ ಓಡ್ ಹೋಗಿ ಬೇಡನ ಕಾಲ್ ಹತ್ರ ಹೋಯ್ತು. ಹೋಗಿ ಏನ್ ಮಾಡ್ತು? ಸರಿಯಾಗಿ ಕಚ್ತು ಒಂದ್ಸರಿ. ಹೇಗೂ ಒಂದು ಇವತ್ತು ಆ ಗಿಳಿನ ನಾನು ಕಾಪಾಡಿದ್ನಲ್ಲ. ಇಲ್ಲಿ ನೋಡು ಇರುವೆ, ದಯವಿಟ್ಟು ನನ್ನ ಕ್ಷಮಿಸು. ಅವತ್ತು ನಿನ್ನ ತುಂಬಾ ಆಡ್ಕೊಂಡ್ಬಿಟ್ಟೆ. ಅದಕ್ಕೆ ನಾನಿವತ್ತು ಕ್ಷಮೆ ಕೇಳ್ತಿದ್ದೀನಿ. ಅದೆಲ್ಲ ಪರವಾಗಿಲ್ಲ ಗೆಳೆಯ. ಭೂಮಿಲಿ ಒಂದೊಂದು ಜೀವಕ್ಕೂ ಕೂಡ ಅವ್ರವ್ರದೇ ಆದಂಥ ಶಕ್ತಿಗಳಿರುತ್ತೆ. ಅದರಲ್ಲಿ ಚಿಕ್ಕದು ದೊಡ್ಡದು ಅಂತ ಯಾವತ್ತೂ ತುಲನೆ ಮಾಡಬಾರ್ದು.